ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಉಮೇಶ್ ಬಾಬು. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಕ್ಷಣ ಪ್ರೌಢಶಾಲೆ ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸುತ್ತೇನೆ. ಮಕ್ಕಳೇ, ಈ ದಿನ ನಾವು 9ನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಕೇಂದ್ರ ಸರ್ಕಾರ ಇದರ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಮಕ್ಕಳೇ, ಕೇಂದ್ರ ಸರ್ಕಾರ ಅಂದ್ರೆ ಶಾಸಕಾಂಗ ಅಂದ್ರೇನು, ಶಾಸಕಾಂಗದ ಕಾರ್ಯಗಳೇನು, ಕೇಂದ್ರ ಶಾಸಕಾಂಗವನ್ನ ಏನಂತ ಹೇಳ್ತಿರ್ತಾರೆ ಅನ್ನುವುದರ ಬಗ್ಗೆ ಈ ದಿನದ ತರಗತಿಗಳಲ್ಲಿ ನಾವು ಅಭ್ಯಾಸವನ್ನ ಮಾಡೋಣ. ಮಕ್ಕಳೇ, ಕೇಂದ್ರ ಸರ್ಕಾರ ಇದರಲ್ಲಿ ನಾವು ಈ ದಿನ ಅಭ್ಯಾಸ ಮಾಡುವಂತಹ ತಿಳಿಯುವಂತಹ ವಿಷಯಗಳೇನು ಅಂತಂದ್ರೆ, ಕೇಂದ್ರ ಶಾಸಕಾಂಗದಲ್ಲಿನ ರಾಜ್ಯಸಭೆ, ಲೋಕಸಭೆ ಸದಸ್ಯರ ಅರ್ಹತೆಗಳು ಮತ್ತೆ ಇದರ ಕಾರ್ಯಗಳೇನು ಅನ್ನೋದನ್ನು ತಿಳ್ಕೊಳ್ತೀವಿ. ಕೇಂದ್ರ ಕಾರ್ಯಾಂಗ, ರಾಷ್ಟ್ರಪತಿಯವರ ಆಯ್ಕೆ ಮತ್ತು ಅವರ ಅರ್ಹತೆಗಳು, ಅಧಿಕಾರಗಳು. ನಂತರ ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು. ಇದರ ಬಗ್ಗೆ ಇಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳೋಣ. ಈಗಾಗಲೇ ಇಂದಿನ ಅಧ್ಯಾಯದಲ್ಲಿ ಭಾರತವು ಸಾರ್ವಭೌಮ, ಸ್ವತಂತ್ರ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬುದನ್ನು ತಿಳ್ಕೊಂಡಿದ್ದೇವೆ. ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ಏಕಾತ್ಮಕ ಸರ್ಕಾರವನ್ನ ಹೊಂದಿದೆ. ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರದಲ್ಲಿದ್ದು ಇದರ ಅಧೀನದಲ್ಲಿ ರಾಜ್ಯ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಅಮೆರಿಕ, ಸ್ವಿಟ್ಜರ್ಲ್ಯಾಂಡ್ ಸಂಯುಕ್ತ ಸರ್ಕಾರ ವ್ಯವಸ್ಥೆಯನ್ನ ಹೊಂದಿರುವಂತಹ ರಾಷ್ಟ್ರಗಳಾಗಿವೆ. ಅಂದ್ರೆ ಕೇಂದ್ರದಲ್ಲಿ ಕೇಂದ್ರ ಮತ್ತು ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳು ಸ್ವತಂತ್ರವಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಬದ್ಧವಾಗಿವೆ. ಭಾರತವು ರಾಜ್ಯಗಳ ಒಕ್ಕೂಟವಾಗಿದ್ದು ಅಧಿಕಾರವು ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸಂವಿಧಾನಬದ್ಧವಾಗಿ ವಿಭಜನೆಯಾಗಿದೆ. ಆದರೆ ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಈ ಎಲ್ಲ ಅಧಿಕಾರಗಳು ಕೇಂದ್ರ ಸರ್ಕಾರಕ್ಕೆ ವರ್ಗಾವಣೆಯಾಗುತ್ತವೆ. ಆದ್ರಿಂದ ಭಾರತವು ಅರೆ ಸಂಯುಕ್ತ ವ್ಯವಸ್ಥೆಯನ್ನ ಹೊಂದಿದೆ. ರಾಷ್ಟ್ರದ ಏಕತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರವು ಹೆಚ್ಚು ಅಧಿಕಾರವನ್ನ ಹೊಂದಿರುವುದನ್ನು ನಾವು ಕಾಣಬಹುದು. ಸಂವಿಧಾನದಲ್ಲಿ ಇದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಅವುಗಳನ್ನ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಮೂಲಕ ಕೇಂದ್ರ ಸರ್ಕಾರ ಆ ಒಂದು ಅಧಿಕಾರವನ್ನ ಚಲಾಯಿಸುತ್ತೆ. ನಂತರ ಕೇಂದ್ರ ಶಾಸಕಾಂಗಕ್ಕೆ ನಾವು ಬರೋದಾದ್ರೆ, ಭಾರತ ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದ್ದು ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತ ಕರೀತೀವಿ. ಭಾರತ ಸಂಸದೀಯ ಮಾದರಿಯ ಸರ್ಕಾರವನ್ನು ಹೊಂದಿದ್ದು ಈ ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತ ಕರಿತೀವಿ. ನಮ್ಮ ಸಂವಿಧಾನದ 79ನೇ ವಿಧಿಯಲ್ಲಿ ಸಂಸತ್ತಿನ ರಚನೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸಂಸತ್ತು ದ್ವಿಸದನಗಳನ್ನ ಹೊಂದಿದೆ. ಯಾವ ಈ ದ್ವಿಸದನಗಳು, 2 ಸದನಗಳು ಅನ್ನೋದಂದ್ರೆ, ಒಂದು ಮೇಲ್ಮನೆ, ಇದನ್ನ ರಾಜ್ಯಸಭೆ ಅಂತ ಕರಿತೀವಿ. ಕೆಳಮನೆ, ಇದನ್ನ ಲೋಕಸಭೆ ಅಂತ ಕರಿತೀವಿ. ಈ 2 ಸದನಗಳು ಸಂಸತ್ತಿನಲ್ಲಿ ಇರ್ತವೆ. ಮೊದಲನೇದಾಗಿ ರಾಜ್ಯಸಭೆಯನ್ನು ನಾವು ಗಮನಿಸೋದಾದ್ರೆ, ರಾಜ್ಯಸಭೆಯನ್ನ ಹಿರಿಯರ ಸದನ ಅಂತಲೂ ಸಾಕತ್ತೆ. ಯಾಕೆ ತಿಳ್ಕೊಳ್ಬೋದು. ರಾಜ್ಯಸಭೆಯ ಸದಸ್ಯರ ಸಂಖ್ಯೆಯನ್ನ 250 ಅಂತೇಳಿ ನಿಗದಿಪಡಿಸಲಾಗಿದೆ. ಇದರಲ್ಲಿ 238 ಸದಸ್ಯರನ್ನ ಆ ದೇಶದ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆಯಾಗ್ತಾರೆ. ಉಳಿದ 12 ಜನ ಸದಸ್ಯರು ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ಸಮಾಜ ಸೇವೆಗಳಲ್ಲಿ ಇವುಗಳಲ್ಲಿ ವಿಶೇಷವಾದಂತಹ ಅನುಭವ ಪಡೆದವರಂತವರನ್ನ ಮಾನ್ಯ ರಾಷ್ಟ್ರಪತಿಗಳು ಅವರನ್ನ ಆಯ್ಕೆ ಮಾಡ್ತಾರೆ ಅಥವಾ ನಾಮಕರಣವನ್ನು ಮಾಡ್ತಾರೆ.
ಇದನ್ನ ಹಿರಿಯರ ಸದನ ಅಂತಲೂ ಸಹ ಕರೀತಾರೆ ರಾಜ್ಯಸಭೆಯಲ್ಲಿ. ರಾಜ್ಯಸಭೆಯ ಅಧಿಕಾರಾವಧಿಯನ್ನು ನಾವು ಗಮನಿಸೋದಾದ್ರೆ, ರಾಜ್ಯಸಭೆಯ ಅಧಿಕಾರ ಅಥವಾ ಅಧಿಕಾರದ ಅವಧಿಯನ್ನು ನಾವು ಗಮನಿಸೋದಾದ್ರೆ, ರಾಜ್ಯಸಭೆಯು ಕಾಯಂ ಸದನ. ಲೋಕಸಭೆಯಂತ ಇದನ್ನ ವಿಸರ್ಜಿಸಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿನ ಸದಸ್ಯರ ಅಧಿಕಾರದ ಅವಧಿ 6 ವರ್ಷಗಳು. ಪ್ರತಿ 2 ವರ್ಷಕ್ಕೊಮ್ಮೆ 1/3 ಸದಸ್ಯರು ನಿವೃತ್ತಿ ಆಗ್ತಾರೆ ಮತ್ತು ಅಷ್ಟೇ ಜನ ಸದಸ್ಯರು ಆಯ್ಕೆ ಆಗ್ತಾರೆ. ಸದಸ್ಯರು ತಮ್ಮ ಸ್ಥಾನದಲ್ಲಿ ಮುಂದುವರಿಯಲು ಇಷ್ಟ ಇಲ್ಲ ಅನ್ನೋದಾದ್ರೆ ಸಭಾಧ್ಯಕ್ಷರಿಗೆ ಅವರು ರಾಜೀನಾಮೆಯನ್ನ ಸಲ್ಲಿಸಬಹುದಾಗಿದೆ. ರಾಜ್ಯಸಭೆಯ ಸದಸ್ಯರಾಗಬೇಕಾದ್ರೆ ವ್ಯಕ್ತಿ ಯಾವ ಅರ್ಹತೆಗಳನ್ನ ಹೊಂದಿರಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ರಾಜ್ಯಸಭೆಯ ಸದಸ್ಯನಾಗಲಿಕ್ಕೆ ಆತ ಭಾರತದ ಪ್ರಜೆಯಾಗಿರಬೇಕು. ರಾಜ್ಯಸಭೆ ಭಾರತದ ಪ್ರಜೆಯಾಗಿರಬೇಕು. ಅರ್ಹತೆಗಳನ್ನು ನಾವು ಗಮನಿಸೋದಾದರೆ, 1, ಎರಡನೇದಾಗಿ ಆತನಿಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರದು. ಯಾರು ರಾಜ್ಯಸಭೆಯ ಸದಸ್ಯನಾಗಿ ಸ್ಪರ್ಧಿಸುವಂತ ವ್ಯಕ್ತಿ ಭಾರತ ಪ್ರಜೆಯಾಗಿರಬೇಕು, ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು, ನ್ಯಾಯಾಂಗದ ಶಿಕ್ಷೆಗೆ ಒಳಗಾಗಿರಬಾರದು, ಮತಿಭ್ರಮಣೆಗೆ ಒಳಪಟ್ಟಿರಬಾರದು. 5ನೇದು ಮತಿಭ್ರಮಣೆಗೆ ಒಳಪಟ್ಟಿರಬಾರದು. 4ನೇದಾಗಿ ಮತಿಭ್ರಮಣೆ ಆಗಿರಬಾರದು. 5ನೇದು ಸಂಸತ್ತು ಆಗಾಗ್ಗೆ ನಿಗದಿಪಡಿಸುವ ಅರ್ಹತೆಗಳನ್ನ ಹೊಂದಿದೆ. ಇಂಥವು ರಾಜ್ಯಸಭೆಯ ಸದಸ್ಯರ ಅಥವಾ ಚುನಾವಣೆಗೆ ಸ್ಪರ್ಧಿಸಲು ಅರ್ಹರಾಗಿರ್ತಾರೆ. ಉಪರಾಷ್ಟ್ರಪತಿಯವರು ರಾಷ್ಟ್ರಪತಿಯ ಪದವಿಯಿಂದ ಅಧ್ಯಕ್ಷರಾಗಿರ್ತಾರೆ. ಸದನದ ಸದಸ್ಯರೆಲ್ಲರೂ ಸಹ ಸೇರಿ ಒಬ್ಬರನ್ನ ಉಪಸಭಾಪತಿಯ ಸ್ಥಾನಕ್ಕೆ ಆಯ್ಕೆಯನ್ನ ಮಾಡ್ತಾರೆ. ಸಭೆಯ ಅಧಿವೇಶನದ ನಡೀಬೇಕಾದ್ರೆ ಸದನದಲ್ಲಿ 10% ಮತ್ತೆ 10% ಸದಸ್ಯರು ಅಂದ್ರೆ ಕನಿಷ್ಠ 25% ಸದಸ್ಯರು ಹಾಜರಿರಲೇಬೇಕು. 25 ಜನ ಸದಸ್ಯರು ಹಾಜರಿರಲೇಬೇಕು. ಅಂದ್ರೆ 10% ಜನ ಹಾಜರಿದ್ದಾಗ ಮಾತ್ರ ಸಭೆಯನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಅಧಿವೇಶನಕ್ಕೂ ಮತ್ತೊಂದು ಅಧಿವೇಶನಕ್ಕೂ ಗರಿಷ್ಠ ಅಂತರ 6 ತಿಂಗಳು. ಒಂದು ಅಧಿವೇಶನ ಮತ್ತೊಂದು ಅಧಿವೇಶನಕ್ಕೂ ಗರಿಷ್ಠ ಅಂತರ 6 ತಿಂಗಳಾಗಿರಬೇಕು. ಈ ರೀತಿಯಾಗಿ ಇದು 6 ತಿಂಗಳ ಅಂತರ ಮೀರಿರಬಾರದು. ಈ ರೀತಿ ಸಭೆಗಳನ್ನು ಇದು ನಡೆಸಬೇಕಾಗುತ್ತೆ. ನಂತರ 2ನೇದು ಲೋಕಸಭೆಯನ್ನು ನಾವು ಗಮನಿಸೋದಾದ್ರೆ, ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಗ್ತಾರೆ. ರಾಜ್ಯಸಭೆಯಂತೆ ಇದು ಕಾಯಂ ಸದನ ಅಲ್ಲ. ಜನರಿಂದ ನೇರವಾಗಿ ಆಯ್ಕೆ ಆಗ್ತಾರೆ. ಜನರಿಂದ ನೇರವಾಗಿ ಆಯ್ಕೆ ಆಗುವುದರಿಂದ ಇದನ್ನ ಜನತಾ ಸದನ ಅಂತಲೂ ಸಹ ಕರೀತಾರೆ.
ಪ್ರಸ್ತುತ ಲೋಕಸಭೆಯ ಸದಸ್ಯರ ಸಂಖ್ಯೆ 545. 545 ಸದಸ್ಯರನ್ನ ಲೋಕಸಭೆ ಹೊಂದಿರುತ್ತೆ. ಈ ಸದಸ್ಯರು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಆಯ್ಕೆ ಆಗ್ತಾರೆ. ಉಳಿದ 5 ಆಂಗ್ಲೋ ಇಂಡಿಯನ್ನರನ್ನ ರಾಷ್ಟ್ರಪತಿಗಳು ನಾಮಕರಣ ಮಾಡುತ್ತಾರೆ. ಪರಿಶಿಷ್ಟ ಜಾತಿಯವರಿಗೆ 79 ಸ್ಥಾನಗಳು ಮತ್ತೆ ಪರಿಶಿಷ್ಟ ಪಂಗಡದವರಿಗೆ 41 ಸ್ಥಾನಗಳನ್ನ ಇಲ್ಲಿ ಮೀಸಲಿಲ್ಲ. ಇಲ್ಲಿ ಲೋಕಸಭೆಯ ಅಧಿಕಾರಾವಧಿಯನ್ನು ನಾವು ಗಮನಿಸೋದಾದ್ರೆ ಇದು 5 ವರ್ಷಗಳ ಅಧಿಕಾರಾವಧಿಯನ್ನ ಹೊಂದಿದೆ. ಅವಧಿ ಮುಗಿಯುವುದಕ್ಕಿಂತ ಮೊದಲೇ ಪ್ರಧಾನಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಲೋಕಸಭೆಯನ್ನ ವಿಸರ್ಜನೆ ಮಾಡಬಹುದು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅಧಿಕಾರಾವಧಿಯನ್ನ 1 ವರ್ಷ ವಿಸ್ತರಿಸಬಹುದಾಗಿದೆ. ಇನ್ನ ಲೋಕಸಭೆಯ ಸದಸ್ಯರಾಗಲಿಕ್ಕೆ ಇರಬೇಕಾದಂತಹ ಅರ್ಹತೆಗಳೇನು, ಯಾವ ಅರ್ಹತೆಗಳನ್ನ ಲೋಕಸಭೆಯ ಸದಸ್ಯರು ಹೊಂದಿರಬೇಕಾಗ್ತದೆ ಅನ್ನೋದನ್ನ ನಾವು ಗಮನಿಸೋದಾದ್ರೆ ಆಗ್ಲೇ ನಾವು ತಿಳ್ಕೊಂಡಿದ್ವಿ. ರಾಜ್ಯಸಭೆಯ ಸದಸ್ಯರ ಅರ್ಹತೆಗಳೇನು ಅಂತೇಳಿ ಸೇಮ್ 2 ಸಹ ಒಂದೇ ರೀತಿ ಇದ್ರು ಸಹ ಸ್ವಲ್ಪ ವ್ಯತ್ಯಾಸವನ್ನ ನಾವು ಕಾಣ್ತೀವಿ. ಲೋಕಸಭೆಯ ಸದಸ್ಯರಾಗಲಿಕ್ಕೆ ಇರಬೇಕಾದಂತಹ ಅರ್ಹತೆಗಳನ್ನ ನಾವು ಗಮನಿಸೋದಾದ್ರೆ ಮೊದಲನೇದಾಗಿ ಭಾರತದ ಪ್ರಜೆಯಾಗಿರಬೇಕು. ಎರಡನೇದಾಗಿ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಇರಬಾರದು. 4 ಮಾನಸಿಕ ಸ್ವಾಸ್ಥ್ಯವನ್ನ ಕಳೆದುಕೊಂಡಿರಬಾರದು. 5ನೇದು ನ್ಯಾಯಾಲಯದಿಂದ ಯಾವುದೇ ಶಿಕ್ಷೆಗೆ ಒಳಗಾಗಿರಬಾರದು. 6 ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಗಳನ್ನ ಪಡೆದಿರಬೇಕು. ಇಂಥವರು ಈ ಲೋಕಸಭೆಯ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅರ್ಹರಾಗ್ತಾರೆ. ನಂತರ ಸಭಾಧ್ಯಕ್ಷರು. ಲೋಕಸಭೆಯ ಸದಸ್ಯರಲ್ಲಿ ಒಬ್ಬರನ್ನ ಸಭಾಧ್ಯಕ್ಷರನ್ನಾಗಿ ಅಥವಾ ಸ್ಪೀಕರ್ ಅಂತ ಕರಿತೀವಿ ಅವರನ್ನ ಆಯ್ಕೆ ಮಾಡ್ತಾರೆ. ಮತ್ತೊಬ್ಬರನ್ನ ಉಪಸಭಾಧ್ಯಕ್ಷರನ್ನಾಗಿ ಈತನನ್ನ ಡೆಪ್ಯೂಟಿ ಸ್ಪೀಕರ್ ಅಂತ ಕರಿತೀವಿ ಆಯ್ಕೆ ಮಾಡಲಾಗುತ್ತೆ. ಸಭಾಧ್ಯಕ್ಷರಾಗಿ ಆಯ್ಕೆಯಾದ ನಂತರ ಸದನದಲ್ಲಿ ಪಕ್ಷಾತೀತವಾಗಿ ಆತ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಸಭೆಯ ಕಾರ್ಯಕಲಾಪಗಳ ಅಧ್ಯಕ್ಷತೆಯನ್ನು ವಹಿಸಿ ಸದನದಲ್ಲಿ ಶಾಂತಿ ಶಿಸ್ತನ್ನ ಕಾಪಾಡ್ತಾರೆ. ಸದನದಲ್ಲಿ ಚರ್ಚೆಗಳು, ಮತದಾನ ಹಾಗೂ ನಿರ್ಣಯಗಳನ್ನ ವಿಧಿವಿಧಾನಗಳ ಪ್ರಕಾರ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಸಭಾಧ್ಯಕ್ಷರದಾಗಿರುತ್ತದೆ. ನಿಯಮಗಳ ಬಗ್ಗೆ ಸ್ಪಷ್ಟತೆ ಹಾಗೂ ನಿರ್ಣಯ ಕೊಡುವ ಅಧಿಕಾರವೂ ಸಹ ಸಭಾಧ್ಯಕ್ಷರಿಗಿರುತ್ತೆ. ಸದನದಲ್ಲಿ 2 ಸಭಾಧ್ಯಕ್ಷರಿಗೆ ಗೌರವ ನೀಡುವುದು ಶಿಷ್ಟಾಚಾರ. ಸದನದಲ್ಲಿ ಎಲ್ಲರೂ ಸಹ ಸಭಾಧ್ಯಕ್ಷರಿಗೆ ಗೌರವವನ್ನು ನೀಡುವಂಥದ್ದು ಶಿಷ್ಟಾಚಾರ ಆಗಿದೆ. ಮಸೂದೆಯ ಮತದಾನದ ಸಂದರ್ಭದಲ್ಲಿ ಸಮ ಪ್ರಮಾಣದ ಮತಗಳು ಬಂದಾಗ ನಿರ್ಣಾಯಕ ಮತ ಚಲಾಯಿಸುವಂತಹ ಹಕ್ಕು ಸಭಾಧ್ಯಕ್ಷರಿಗಿರುತ್ತೆ. ಸಭಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ಸಭೆಯ ಕಾರ್ಯಕಲಾಪಗಳನ್ನ ಉಪಸಭಾಪತಿಗಳು ನಡೆಸಿಕೊಂಡು ಹೋಗ್ತಾರೆ. ಈ ರೀತಿಯಾಗಿ ಈ ಸಭಾಧ್ಯಕ್ಷರು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ನಂತರ ಪ್ರತಿಪಕ್ಷ ನಾಯಕರ ಪಾತ್ರ ಮತ್ತು ಕಾರ್ಯ. ಪ್ರತಿಪಕ್ಷ ನಾಯಕರ ಪಾತ್ರ ಮತ್ತು ಕಾರ್ಯಗಳು. ಪ್ರತಿಪಕ್ಷ ಅಂದ್ರೆ ವಿರೋಧ ಪಕ್ಷದ ನಾಯಕರು ಮತ್ತೆ ಕಾರ್ಯಗಳು ಅವುಗಳನ್ನು ನಾವು ಗಮನಿಸೋದಾದ್ರೆ ನಾಯಕರು ಮತ್ತು ಕಾರ್ಯಗಳು. ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷ ಸರ್ಕಾರದ ತಪ್ಪುಗಳನ್ನ ತಿದ್ದುವಂತಹ, ಸರ್ಕಾರಕ್ಕೆ ಚಾಟಿಯನ್ನು ನೀಡುವಂತಹ ಒಂದು ಕೆಲಸವನ್ನ ಈ ಪ್ರತಿಪಕ್ಷ ಅಥವಾ ವಿರೋಧ ಪಕ್ಷ ಮಾಡುತ್ತೆ. ಇದರ ಒಂದೇ ಕೆಲಸ ನೋಡೋದಾದ್ರೆ ಸರ್ಕಾರ ತಪ್ಪು ಎಸಗಿದರೆ ಅವುಗಳನ್ನ ಎತ್ತಿ ತೋರಿಸುವಂಥದ್ದು, ಸರ್ಕಾರದ ನೀತಿ ನಿಯಮಗಳನ್ನ ಪರಾಮರ್ಶಿಸುವುದು, ಸರ್ಕಾರ ಮತ್ತು ಅಧಿಕಾರಿಗಳನ್ನ ಎಷ್ಟರ
ಸರ್ಕಾರ ಮತ್ತು ಅಧಿಕಾರಿಗಳನ್ನ ಎಚ್ಚರಗೊಳಿಸುವಂಥದ್ದು, ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಅವರಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡುವಂಥದ್ದು. ನಾಲ್ಕನೇದಾಗಿ ಪ್ರತಿಪಕ್ಷ ನಾಯಕರಿಗೆ ಗೌರವಾನ್ವಿತವಾದಂತಹ ಸ್ಥಾನವನ್ನ ಇಲ್ಲಿ ನೀಡಲಾಗಿದೆ. ನಂತರ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಗಮನಿಸುವುದಾದ್ರೆ ಸಂಸತ್ತಿನ ಶಾಸನ ರಚನಾ ಅಧಿಕಾರವನ್ನು ಗಮನಿಸೋಣ. ಮೊದಲನೇದಾಗಿ ಸಂಸತ್ತಿನ ಅಧಿಕಾರ ಮತ್ತು ಕಾರ್ಯ. ಅಧಿಕಾರ ಮತ್ತು ಕಾರ್ಯವನ್ನು ಗಮನಿಸೋಣ. ಇಲ್ಲಿ ಸಂಸತ್ತು ಮೂಲಭೂತವಾಗಿ ಕಾನೂನು ಮಾಡುವ ಅಂಗ ಆಗಿದೆ. ಕೇಂದ್ರ ಪಟ್ಟಿಯಲ್ಲಿರುವ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸನಗಳನ್ನು ಮಾಡುವ ಅಧಿಕಾರ ಸಂಸತ್ತಿಗಿದೆ. ಹಣಕಾಸಿನ ಮಸೂದೆಯನ್ನ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಲಾಗುತ್ತೆ. ಉಳಿದಂತಹ ಮಸೂದೆಗಳನ್ನ ಯಾವುದೇ ಸದನದಲ್ಲಿ ಬೇಕಾದ್ರೂ ಸಹ ಮಂಡಿಸಬಹುದು. ಆದ್ರೆ ಮಸೂದೆ ಊರ್ಜಿತವಾಗಬೇಕಾದ್ರೆ, ಜಾರಿಯಾಗಬೇಕಾದ್ರೆ ಚರ್ಚೆಗಳ ಮೂಲಕ ಉಭಯ ಸದನಗಳ ಅನುಮೋದನೆಯನ್ನ ಪಡೆಯಬೇಕಾಗುತ್ತೆ. ಮಸೂದೆಯ ಬಗ್ಗೆ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದರೆ ರಾಷ್ಟ್ರಾಧ್ಯಕ್ಷರು ಸಂಸತ್ತಿನ ಜಂಟಿ ಅಧಿವೇಶನವನ್ನ ಕರೆಯಬಹುದಾಗಿದೆ. ಸದನಗಳ ಒಪ್ಪಿಗೆ ದೊರೆತರೆ ಆ ಎರಡೂ ಮಸೂದೆಗಳನ್ನ ರಾಷ್ಟ್ರಪತಿಗಳ ಒಪ್ಪಿಗೆಗಾಗಿ ಕಳಿಸಿಕೊಳ್ಳಲಾಗುತ್ತದೆ. ರಾಷ್ಟ್ರಪತಿಗಳ ಒಪ್ಪಿಗೆಯ ನಂತರ ಮಸೂದೆಯು ಹೊಸದ ಶಾಸನವಾಗಿ ಜಾರಿಗೆ ಬರುತ್ತದೆ. ನಂತರ ಸಂಸತ್ತಿನ ಆಡಳಿತದ ಅಧಿಕಾರಗಳನ್ನು ನಾವು ಗಮನಿಸೋದಾದ್ರೆ ಭಾರತ ಸಂಸದೀಯ ಸರ್ಕಾರವಾಗಿರುವುದರಿಂದ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ನಿಜವಾದ ಕಾರ್ಯಾಂಗ ಆಗಿದೆ. ಕೇಂದ್ರ ಮಂತ್ರಿಮಂಡಲವು ಲೋಕಸಭೆಗೆ ಜವಾಬ್ದಾರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಸಂಸತ್ತು ಮಂತ್ರಿಮಂಡಲವನ್ನ ಪ್ರಶ್ನಿಸುವ ಮೂಲಕ ಕಾರ್ಯಾಂಗದ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನ ಹೊಂದಿದೆ. ಲೋಕಸಭೆಯ ವಿಶ್ವಾಸ ಇರುವವರೆಗೂ ಸಹ ಮಂತ್ರಿಮಂಡಲ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ಒಂದು ವೇಳೆ ಲೋಕಸಭೆಯ ವಿಶ್ವಾಸವನ್ನ ಕಳ್ಕೊಳ್ತು ಅಂತಂದ್ರೆ ಮಂತ್ರಿಮಂಡಲ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಕಾರ್ಯಾಂಗದ ಮೇಲೆ, ಅದರಲ್ಲೂ ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದ ಮೇಲೆ ಲೋಕಸಭೆಯು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತೆ. ಸರ್ಕಾರದ ನೀತಿ ಸಾಧನಗಳ ಬಗ್ಗೆ ಲೋಕಸಭೆಯ ಬಹುಸಂಖ್ಯಾತ ಸದಸ್ಯರಿಗೆ ವಿಶ್ವಾಸವಿಲ್ಲವೆಂದಾದರೆ ಸರ್ಕಾರ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಯಾರು ಸರ್ಕಾರ ಅಂತಂದ್ರೆ ಪ್ರಧಾನಮಂತ್ರಿಗಳು ಹಾಗೂ ಮಂತ್ರಿಮಂಡಲ. ಇದು ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಳ್ತು ಅಂತಂದ್ರೆ ರಾಜೀನಾಮೆಯನ್ನ ನೀಡಬೇಕಾಗುತ್ತೆ. ನಂತರ ಲೋಕಸಭೆಯ ಹಣಕಾಸಿನ ಅಧಿಕಾರಗಳು. ಲೋಕಸಭೆಯು ರಾಷ್ಟ್ರದ ಹಣಕಾಸಿನ ಮೇಲೆ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಹೊಂದಿದೆ. ಸಂಸತ್ತಿನ ಅನುಮೋದನೆ ಇಲ್ಲದೆ ಸರ್ಕಾರ ಯಾವುದೇ ಬಗೆಯ ತೆರಿಗೆ ಸಂಗ್ರಹಣ ಮಾಡುವುದಕ್ಕಾಗ್ಲಿ ಖರ್ಚು ಮಾಡುವುದಕ್ಕಾಗ್ಲಿ ಅಧಿಕಾರ ಇಲ್ಲ. ಹಣಕಾಸಿನ ಮಸೂದೆಯನ್ನು ಬಡ್ಜೆಟ್ ಅಥವಾ ಆಯವ್ಯಯ ಅಂತ ಏನು ಕರಿತೀವಿ, ಮೊದಲು ಲೋಕಸಭೆಯಲ್ಲಿ ಮಂಡಿಸುವ ನಿಯಮ ಇದೆ. ಹಣಕಾಸು ಮಸೂದೆಗೆ ಲೋಕಸಭೆ ಅನುಮೋದನೆಯನ್ನ ನೀಡಿದ ನಂತರ ರಾಜ್ಯಸಭೆಗೆ ಕಳಿಸಲಾಗುತ್ತದೆ. ರಾಜ್ಯಸಭೆ ಮಸೂದೆಯ ಬಗ್ಗೆ ಕೆಲವು ಸಲಹೆ ಮತ್ತು ಸೂಚನೆಗಳನ್ನ ಕೊಡುವ ಹಾಗೂ 14 ದಿನಗಳ ಕಾಲ ತಡೆ ಹಿಡಿದಿರುವ ಅವಕಾಶ ಹೊಂದಿದೆ. 14 ದಿನಗಳ ಒಳಗಾಗಿ ಹಿಂದಿರುಗಿಸದೆ ಹೋದರೆ ಮಸೂದೆ ಅಂಗೀಕಾರ ಪಡೆದಿದೆ ಎಂದೇ ಭಾವಿಸಲಾಗುವುದು. ಪರಿಗಣಿಸಿ ಅದನ್ನ ರಾಷ್ಟ್ರಪತಿಗಳ ಅನುಮೋದನೆಗೆ ಕಳಿಸಿಕೊಡಲಾಗುತ್ತೆ. ನಂತರ ರಾಷ್ಟ್ರಪತಿಯವರ ಅನುಮೋದನೆ ಪಡೆದ ನಂತರ ಆ ಒಂದು ಮಸೂದೆ ಅಂಗೀಕಾರ ಆಗಿದೆ ಅಂತೇಳಿ ಭಾವಿಸಿ ಅದರ ಕಾರ್ಯಗತಗೊಳಿಸಲಾಗುತ್ತೆ. ನ್ಯಾಯಾಂಗದ ಅಧಿಕಾರ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿನ ನ್ಯಾಯಾಧೀಶರನ್ನ ಪದಚ್ಯುತಿಗೊಳಿಸುವಂತಹ ಅಧಿಕಾರ ಸಂಸತ್ತಿನ 2 ಸದನಗಳಿಗಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದಂತಹ ಕೆಲವು ತನಿಖಾ ವರದಿಗಳನ್ನ
ಚರ್ಚಿಸುವ ಅಧಿಕಾರ ಉಭಯ ಸದನಗಳಿಗೂ ಸಹ ಇರುತ್ತದೆ. ನಂತರ ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ. ಸಂವಿಧಾನವನ್ನ ತಿದ್ದುಪಡಿ ಮಾಡುವ ವಿಷಯದಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಗಳಿಗೆ ಸಮಾನವಾದಂತಹ ಅಧಿಕಾರ ಇದೆ. ತಿದ್ದುಪಡಿಗೆ ಸಂಬಂಧಿಸಿದ ಮಸೂದೆಯನ್ನ ಸಂಸತ್ತಿನ ಯಾವುದೇ ಸದನದಲ್ಲಿ ಬೇಕಾದರೂ ಸಹ ಮೊದಲು ಮಂಡಿಸಬಹುದು. ಆದರೆ ಮಸೂದೆಗೆ ಉಭಯ ಸದನಗಳ ಅಂಗೀಕಾರ ಪಡೆಯಬೇಕು. ಒಂದು ಸದನ ಅಂಗೀಕರಿಸಿದ ಮಸೂದೆಯನ್ನ ಇನ್ನೊಂದು ಸದನ ತಿರಸ್ಕರಿಸಿದರೆ ಸಂವಿಧಾನದ ತಿದ್ದುಪಡಿ ಸಾಧ್ಯ ಇಲ್ಲ. ಕೆಲವು ಸಂವಿಧಾನದ ತಿದ್ದುಪಡಿಗಳಿಗೆ ರಾಜ್ಯಗಳ ವಿಧಾನಸಭೆಗಳ ಸಹಮತವೂ ಸಹ ಅವಶ್ಯವಾಗಿರುತ್ತದೆ. ನಂತರ ಸಂಸತ್ತಿನ ಇತರೆ ಅಧಿಕಾರಗಳನ್ನು ನಾವು ಗಮನಿಸೋದಾದ್ರೆ, ಮೊದಲನೇ ಸರ್ವೋಚ್ಚ ಮತ್ತು ಉಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ವ್ಯಾಪ್ತಿಯ ಬಗ್ಗೆ ಕಾನೂನುಗಳನ್ನು ರೂಪಿಸುವಂಥದ್ದು. ಎರಡನೇ, 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯದ ಸ್ಥಾಪನೆಯ ಅಧಿಕಾರ. ಮೂರನೇದಾಗಿ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ಉಚ್ಚ ನ್ಯಾಯಾಲಯದ ಸ್ಥಾಪನೆ ಅಧಿಕಾರ. ಇತ್ತೀಚೆಗೆ ನಾವು ಗಮನಿಸಬೇಕಾದಂಥದ್ದು ಉದಾಹರಣೆ ಆಂಧ್ರ ಪ್ರದೇಶದ ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ, ಇವೆಲ್ಲಕ್ಕೂ ಸಹ ಸಂಬಂಧಪಟ್ಟಂತೆ ಒಂದು ಪ್ರಾರಂಭದಲ್ಲಿ ಉಚ್ಚ ನ್ಯಾಯಾಲಯ ಇದ್ದದನ್ನು ನಾವು ಈ ಸಂದರ್ಭದಲ್ಲಿ ಉದಾಹರಿಸಬಹುದಾಗಿದೆ. ಹೊಸ ರಾಜ್ಯಗಳ ಸೃಷ್ಟಿ, ಹೆಸರು ಬದಲಾವಣೆ, ರಾಜ್ಯದ ಗಡಿ ರೇಖೆ ನಿರ್ಧರಿಸುವಂಥದ್ದು ಸಂಸತ್ತಿಗೆ ಸೇರಿರುತ್ತೆ. 4ನೇ, ಲೋಕಸೇವಾ ಆಯೋಗ, ಹಣಕಾಸು ಆಯೋಗ, ಚುನಾವಣಾ ಆಯೋಗ, ಹಿಂದುಳಿದ ವರ್ಗಗಳ ಆಯೋಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಆಯೋಗ ಮೊದಲಾದ ಆಯೋಗಗಳ ವರದಿಗಳ ಬಗ್ಗೆ ಚರ್ಚೆಯನ್ನು ನಡೆಸುವಂತಹ ಅಧಿಕಾರ ಸಂಸತ್ತಿಗಿದೆ. 5ನೇ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಅನುಮೋದಿಸುವಂಥದ್ದು ಇದಕ್ಕೆ ಸೇರಿದೆ. ನೆಕ್ಸ್ಟ್, ಕೇಂದ್ರ ಕಾರ್ಯಾಂಗ. ಕೇಂದ್ರ ಕಾರ್ಯಾಂಗದ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕೇಂದ್ರ ಶಾಸಕಾಂಗ ರೂಪಿಸುವಂತಹ ಕಾಯ್ದೆಗಳನ್ನ ಕಾರ್ಯಗತಗೊಳಿಸುವಂತಹ ಕೆಲಸ ಈ ಒಂದು ಕಾರ್ಯಾಂಗದಾಗಿದೆ. ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ನೀತಿಗಳನ್ನ ಜಾರಿ ಮಾಡುತ್ತೆ. ಈ ಕಾರ್ಯಾಂಗವು ರಾಷ್ಟ್ರಪತಿ ಪ್ರಧಾನಮಂತ್ರಿಯನ್ನು ಒಳಗೊಂಡ ಮಂತ್ರಿಮಂಡಲವನ್ನ ಒಳಗೊಂಡಿರುತ್ತೆ. ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾದರೆ ಪ್ರಧಾನಮಂತ್ರಿಗಳು ಇದರ ನೈಜ ಅಧಿಕಾರವನ್ನು ಚಲಾಯಿಸ್ತಾರೆ. ಮಂತ್ರಿಮಂಡಲ ಕಾರ್ಯಾಂಗದ ರೂವಾರಿಗಳಾಗಿರುತ್ತದೆ. ರಾಷ್ಟ್ರಪತಿ ನಮ್ಮ ಸಂವಿಧಾನದ 52ನೇ ವಿಧಿಯ ಪ್ರಕಾರ ಸಂವಿಧಾನದ 52ನೇ ವಿಧಿಯು ರಾಷ್ಟ್ರಪತಿಯ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಭಾರತದ ರಾಷ್ಟ್ರಪತಿಯವರು ಸಂವಿಧಾನದ ಮುಖ್ಯಸ್ಥರು, ರಾಷ್ಟ್ರದ ಪ್ರಥಮ ಪ್ರಜೆಯು, ಕಾರ್ಯಾಂಗದ ನಾಮಮಾತ್ರ ಮುಖ್ಯಸ್ಥರು ಸಹ ಆಗಿದ್ದು 3 ಸೇನಾಪಡೆಗಳ ಪ್ರಧಾನ ಅಥವಾ ಮಹಾದಂಡನಾಯಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ರಾಷ್ಟ್ರದ ಸಮಸ್ತ ಅಧಿಕಾರವೆಲ್ಲವೂ ಸಹ ಅವರ ಹೆಸರಿನಲ್ಲಿದ್ದು ಇದು ಸರ್ವೋನ್ನತ ಸ್ಥಾನವನ್ನು ಹೊಂದಿದೆ. ರಾಷ್ಟ್ರಪತಿಯವರ ಒಂದು ಅಧಿಕಾರ. ಪ್ರಸ್ತುತ ಭಾರತದ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಆಗಿರುವುದನ್ನು ನಾವು ಕಾಣಬಹುದಾಗಿದೆ. ರಾಷ್ಟ್ರಪತಿಯವರ ಚುನಾವಣಾ ವಿಧಾನ ಯಾವ ರೀತಿ ಆಯ್ಕೆ ಆಗ್ತಾರೆ ರಾಷ್ಟ್ರಪತಿಗಳು ಅನ್ನೋದನ್ನು ನಾವು ಗಮನಿಸುವುದಾದ್ರೆ, ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ. ರಾಷ್ಟ್ರಪತಿಯವರನ್ನ ಸಂಸತ್ತಿನ ಉಭಯ ಸದನಗಳ ಚುನಾಯಿತ ಸದಸ್ಯರು ಎಲ್ಲಾ ರಾಜ್ಯಗಳ ಮತ್ತು ದೆಹಲಿ, ಪುದುಚೇರಿ ವಿಧಾನಸಭಾ ಚುನಾಯಿತ ಸದಸ್ಯರಿಂದ ಕೂಡಿದ ಮತದಾರರ ವರ್ಗ ಇವರನ್ನ ಚುನಾಯಿಸುತ್ತಾರೆ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇವರಿಗೆ ಪ್ರಮಾಣ ವಚನವನ್ನ ಬೋಧನೆಯನ್ನು ಮಾಡ್ತಾರೆ. ಇವರ ಅಧಿಕಾರದ ಅವಧಿ 5 ವರ್ಷಗಳಾಗಿದ್ದು ಪುನರಾಯ್ಕೆ ಆಗಲಿಕ್ಕೆ ಅರ್ಹರಾಗಿರುತ್ತಾರೆ.
ಸಂವಿಧಾನವನ್ನು ಉಲ್ಲಂಘಿಸಿದಲ್ಲಿ ರಾಷ್ಟ್ರಪತಿಯವರನ್ನ ಮಹಾಭಿಯೋಗದ ಮೂಲಕ ಅಧಿಕಾರದಿಂದ ಕೆಳಗಿಳಿಸುವಂತಹ ಒಂದು ವಿಧಾನ ಸಂಸತ್ತಿಗಿದೆ. ರಾಷ್ಟ್ರಪತಿಯ ಚುನಾವಣೆಗೆ ಸ್ಪರ್ಧಿಸಲು ಇರಬೇಕಾದಂತಹ ಅರ್ಹತೆಗಳೇನು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ಮುಖ್ಯವಾಗಿ ಭಾರತದ ಪ್ರಜೆಯಾಗಿರಬೇಕು, ಆತನಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು, ನಂತರ ಲೋಕಸಭೆಯ ಸದಸ್ಯರಾಗಲು ಅರ್ಹತೆಯನ್ನ ಹೊಂದಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರಬಾರದು. ಇಂತಹ ವ್ಯಕ್ತಿ ರಾಷ್ಟ್ರಪತಿಯ ಚುನಾವಣೆಯಲ್ಲಿ ಅಥವಾ ರಾಷ್ಟ್ರಪತಿಯಾಗಲಿಕ್ಕೆ ಈತ ಸ್ಪರ್ಧೆಯನ್ನು ಮಾಡಬಹುದಾಗಿದೆ. ರಾಷ್ಟ್ರಪತಿಯವರ ಅಧಿಕಾರಗಳನ್ನು ನಾವು ಗಮನಿಸೋದಾದ್ರೆ, ರಾಷ್ಟ್ರಪತಿಯವರ ಅಧಿಕಾರಗಳನ್ನ ಮೊದಲನೇದಾಗಿ ಕಾರ್ಯಾಂಗದ ಅಧಿಕಾರ. ಇಲ್ಲಿ ರಾಷ್ಟ್ರದ ಎಲ್ಲ ಆಡಳಿತವೂ ರಾಷ್ಟ್ರಪತಿಯವರ ಹೆಸರಿನಲ್ಲೇ ನಡೆಯುತ್ತಿದೆ. ಪ್ರಧಾನಮಂತ್ರಿಯವರನ್ನ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ನಂತರ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಇತರೆ ಮಂತ್ರಿಗಳನ್ನು ಸಹ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಭಾರತದ ಉನ್ನತ ಹುದ್ದೆಗಳಾದಂತಹ ಅಟಾರ್ನಿ ಜನರಲ್, ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಹೈಕೋರ್ಟಿನ ನ್ಯಾಯಾಧೀಶರನ್ನ ರಾಷ್ಟ್ರಪತಿಗಳೇ ಆಯ್ಕೆ ಮಾಡ್ತಾರೆ. ಅದರ ಜೊತೆಗೆ ರಾಜ್ಯಪಾಲರು, ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು, ಸದಸ್ಯರು, ಚುನಾವಣಾ ಆಯುಕ್ತರು, ರಕ್ಷಣಾ ಪಡೆಗಳ ದಂಡನಾಯಕರುಗಳು ಹಾಗೂ ವಿವಿಧ ರಾಷ್ಟ್ರಗಳಿಗೆ ರಾಯಭಾರಗಳನ್ನು ನೇಮಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳಿಗೆ ಸೇರಿರುತ್ತದೆ. ನಂತರ ರಾಷ್ಟ್ರಪತಿಗಳಿಗಿರುವಂತಹ ಶಾಸನಾಧಿಕಾರವನ್ನು ನಾವು ಗಮನಿಸೋದಾದ್ರೆ, ರಾಷ್ಟ್ರಪತಿಗಳು ಸಂಸತ್ತಿನ ಅಧಿವೇಶನವನ್ನ ಕರೆಯುವಂಥದ್ದು, ಸದನವನ್ನ ಮುಂದೂಡುವಂಥದ್ದು, ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣ ಮಾಡುವಂಥದ್ದು, ಲೋಕಸಭೆಯನ್ನ ವಿಸರ್ಜಿಸುವಂತಹ ಅಧಿಕಾರವನ್ನು ಸಹ ಹೊಂದಿದ್ದಾರೆ. ಸಂಸತ್ತಿನ ಉಭಯ ಸದನಗಳಿಂದ ಅಂಗೀಕರಿಸಲ್ಪಟ್ಟಂತಹ ಮಸೂದೆಗಳಿಗೆ ಒಪ್ಪಿಗೆಯನ್ನು ನೀಡುವ, ಪುನರ್ ಪರಿಶೀಲನೆಗೆ ಹಿಂದಿರುಗಿಸುವ, ತಡೆ ಹಿಡಿಯುವಂತಹ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಲೋಕಸಭೆಗೆ 2 ಆಂಗ್ಲೋ ಇಂಡಿಯನ್ನರನ್ನ ಮತ್ತು ರಾಜ್ಯಸಭೆಗೆ 12 ಸದಸ್ಯರನ್ನ ನಾಮಕರಣ ಮಾಡುವ ಅಧಿಕಾರ ರಾಷ್ಟ್ರಪತಿಗಳಿಗಿದೆ. ಈ ಎಲ್ಲಾ ಅಧಿಕಾರಗಳನ್ನು ಸಹ ರಾಷ್ಟ್ರಪತಿಯವರು ಮಂತ್ರಿಮಂಡಲದ ಸಲಹೆಯಂತೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ನೆಕ್ಸ್ಟ್, ರಾಷ್ಟ್ರಪತಿಯವರ ನ್ಯಾಯಾಂಗದ ಅಧಿಕಾರ. ರಾಷ್ಟ್ರಪತಿಯವರ ನ್ಯಾಯಾಂಗದ ಅಧಿಕಾರಗಳನ್ನು ನಾವು ಗಮನಿಸೋದಾದ್ರೆ, ಸುಪ್ರೀಂ ಕೋರ್ಟಿಗೂ ಸಹ ಇಲ್ಲದಂತಹ ವಿಶೇಷವಾದಂತಹ ಒಂದು ಅಧಿಕಾರ ರಾಷ್ಟ್ರಪತಿಗಳಿಗೆ ಇದೆ. ನ್ಯಾಯಾಲಯಗಳು ಅಪರಾಧಿಗಳಿಗೆ ನೀಡಿದಂತಹ ಶಿಕ್ಷೆಯನ್ನ ಕಡಿಮೆ ಮಾಡುವ, ಮರಣದಂಡನೆಯಂತಹ ಕಠಿಣ ಶಿಕ್ಷೆಯನ್ನು ರದ್ದುಗೊಳಿಸುವಂತಹ ಅಧಿಕಾರ ರಾಷ್ಟ್ರಪತಿಗಳು ಹೊಂದಿದ್ದಾರೆ. ರಾಷ್ಟ್ರದ ಕಾನೂನಿಗೆ ಸಂಬಂಧಿಸಿದ ಮಹತ್ವದ ವಿಷಯಗಳಿಗೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆಗಳನ್ನು ಸಹ ರಾಷ್ಟ್ರಪತಿಗಳು ಕೇಳಬಹುದಾಗಿದೆ. ಈ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರ್ತಾರೆ. ನಂತರ ರಾಷ್ಟ್ರಪತಿಯವರ ಹಣಕಾಸಿನ ಅಧಿಕಾರಗಳು. ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ ಹಣಕಾಸಿನ ಮಸೂದೆಯನ್ನ ಸಂಸತ್ತಿನಲ್ಲಿ ಮಂಡಿಸುವಂತಿಲ್ಲ. ಹಣಕಾಸು ಆಯೋಗದ ವರದಿ, ಮಹಾಲೇಖಪಾಲರು ಮತ್ತೆ ಪರಿಶೋಧಕರ ನೀಡಿದ ವರದಿಯನ್ನ ಸಂಸತ್ತಿನಲ್ಲಿ ಚರ್ಚಿಸುವಂತೆ ರಾಷ್ಟ್ರಪತಿಗಳು ಶಿಫಾರಸು ಮಾಡ್ತಾರೆ. ಒಟ್ಟಾರೆ ಹಣಕಾಸು ಮಸೂದೆ ಕಾಯ್ದೆಯಾಗಬೇಕಾದ್ರೆ ರಾಷ್ಟ್ರಪತಿಯವರ ಒಂದು ಅಂಕಿತ ಮತ್ತು ಒಪ್ಪಿಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗುತ್ತೆ. ರಾಷ್ಟ್ರಪತಿಯವರ ಅನುಮತಿ ಇಲ್ಲದೆ, ಸಹಿ ಇಲ್ಲದೆ, ಒಪ್ಪಿಗೆ ಇಲ್ಲದೆ ಯಾವುದೇ ಯೋಜನೆಗಳಿಗೂ ಸಹ ಹಣಕಾಸನ್ನ ಖರ್ಚು ಮಾಡುವಂತಿಲ್ಲ. ನಂತರ ರಾಷ್ಟ್ರಪತಿಯವರಿಗಿರುವಂತಹ ಮಿಲಿಟರಿ ಅಧಿಕಾರಗಳ ಬಗ್ಗೆ ನಾವು ತಿಳಿಯೋದಾದ್ರೆ, ರಾಷ್ಟ್ರಪತಿಗಳು ಸಮಸ್ತ ಸೇನಾಪಡೆಗಳ ಮಹಾದಂಡನಾಯಕರುಗಳಾಗಿದ್ದು, ಭೂಸೇನೆ, ವಾಯುಸೇನೆ ಮತ್ತು ನೌಕಾಪಡೆಯ ದಂಡನಾಯಕರನ್ನ ಸಚಿವ ಸಂಪುಟದ ಸಲಹೆಯ ಮೇರೆಗೆ ಅವರೇ ನೇಮಕವನ್ನು ಮಾಡ್ತಾರೆ. ಸಂಸತ್ತಿನ ಒಪ್ಪಿಗೆಯ ಮೇರೆಗೆ
ಯುದ್ಧ ಮತ್ತು ಶಾಂತಿಯನ್ನು ಘೋಷಿಸುವ ಅಧಿಕಾರ ರಾಷ್ಟ್ರಪತಿಗಳಿಗಿರುತ್ತೆ. ನಂತರ ತುರ್ತು ಪರಿಸ್ಥಿತಿಯ ಅಧಿಕಾರಗಳು. ಅಸಾಮಾನ್ಯ ಸಂದರ್ಭದಲ್ಲಿ ರಾಷ್ಟ್ರಪತಿ ತುರ್ತು ಪರಿಸ್ಥಿತಿಯನ್ನ ಘೋಷಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ಇದಕ್ಕೆ ಸಂವಿಧಾನದ 352ರಿಂದ 362ನೇ ವಿಧಿಗಳಲ್ಲಿ ವಿಧಿಯವರೆಗೆ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸಲಾಗಿದೆ. ಈ ಅಂಶಗಳನ್ನ 1935ರ ಭಾರತ ಸರ್ಕಾರದ ಶಾಸನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಮೇಲೆ ಉಂಟಾಗುವಂತಹ ಪರಿಣಾಮವನ್ನು ಜರ್ಮನಿ ಸಂವಿಧಾನದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ 3 ವಿಧಗಳನ್ನು ನಾವು ಕಾಣಬಹುದು. ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಇದನ್ನ ಸಂವಿಧಾನದ 352ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ. ಎರಡನೇದು ರಾಜ್ಯ ತುರ್ತು ಪರಿಸ್ಥಿತಿ, ಇದನ್ನ ಸಂವಿಧಾನದ ವಿಧಿ 356ರಲ್ಲಿ ಉಲ್ಲೇಖಿಸಲಾಗಿದೆ. ಮೂರನೇದಾಗಿ ಹಣಕಾಸಿನ ತುರ್ತು ಪರಿಸ್ಥಿತಿ, ಇದನ್ನ ಸಂವಿಧಾನದ ವಿಧಿ 360ರಲ್ಲಿ ಉಲ್ಲೇಖಿಸಿರುವುದನ್ನು ನಾವು ಕಾಣಬಹುದು. ಇವು ರಾಷ್ಟ್ರಪತಿಯವರಿಗೆ ಇರುವಂತಹ ತುರ್ತು ಪರಿಸ್ಥಿತಿಯ ಅಧಿಕಾರಗಳಾಗಿವೆ. ನಂತರ ರಾಷ್ಟ್ರಪತಿಯವರಿಗಿರುವಂತಹ ವಿವೇಚನಾ ಅಧಿಕಾರ. ರಾಷ್ಟ್ರಾಧ್ಯಕ್ಷರು ಮಂತ್ರಿಮಂಡಲದ ಸಲಹೆ ಇಲ್ಲದೆ ಕೆಲವೊಂದು ಅಧಿಕಾರವನ್ನು ಚಲಾಯಿಸಬಹುದು. ಯಾವುವು? ಮೊದಲನೇದು, ಲೋಕಸಭೆಯು ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾವುದೇ ಪಕ್ಷ ಸ್ಪಷ್ಟ ಬಹುಮತವನ್ನ ಪಡೆಯದಿದ್ದಾಗ ಯಾವುದೇ ಪಕ್ಷದ ನಾಯಕನನ್ನ ಸರ್ಕಾರ ರಚಿಸುವಂತೆ ಆಮಂತ್ರಿಸುವ ಅಧಿಕಾರವನ್ನ ರಾಷ್ಟ್ರಪತಿಗಳು ಹೊಂದಿದ್ದಾರೆ. 2, ಸಂಸತ್ತು ಅಂಗೀಕರಿಸಿದ ಮಸೂದೆಯನ್ನ ರಾಷ್ಟ್ರಪತಿಗಳ ಒಪ್ಪಿಗೆಗೆ ಕಳಿಸಿದಾಗ ಅದನ್ನ ಮತ್ತೊಮ್ಮೆ ಮರುಪರಿಶೀಲನೆಗೆ ವಾಪಸ್ ಕಳಿಸುವಂತಹ ಒಂದು ಅಧಿಕಾರ ರಾಷ್ಟ್ರಪತಿಗಿದೆ. 3ನೇದಾಗಿ, ಲೋಕಸಭೆಯನ್ನ ವಿಸರ್ಜಿಸುವಂತಹ ಅಧಿಕಾರವೂ ಸಹ ರಾಷ್ಟ್ರಪತಿಯವರಿಗೆ ಇದೆ. ಭಾರತದಲ್ಲಿ ಇಲ್ಲಿವರೆಗೂ ಸುಮಾರು ಸಾಕಷ್ಟು ಪ್ರಧಾನಮಂತ್ರಿಗಳು ಆಳ್ವಿಕೆಯನ್ನು ನಡೆಸುತ್ತಿದ್ದಾರೆ. ಮೊದಲನೇದಾಗಿ 1950ರಿಂದ 1962, 1950ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಭಾರತದ ಪ್ರಥಮ ರಾಷ್ಟ್ರಪತಿಗಳಾಗಿದ್ದರು. ಇವರು 1950ರಿಂದ 1962 ಸಹ ಅಧಿಕಾರದಲ್ಲಿದ್ದರು. 1962ರಿಂದ 1967ರವರೆಗೆ ಡಾಕ್ಟರ್ ಎಸ್ ರಾಧಾಕೃಷ್ಣ ಇವರು ರಾಷ್ಟ್ರಪತಿಗಳಾಗಿದ್ದರು. ನಂತರ 1967ರಿಂದ 1969ರವರೆಗೆ ಜಾಕಿರ್ ಹುಸೇನ್ ಇವರು ರಾಷ್ಟ್ರಪತಿಯಾಗಿದ್ದರು 3ನೇ ಬಾರಿಗೆ. 4ನೇದಾಗಿ ವಿ.ವಿ. ಗಿರಿ 1969ರಿಂದ 1974ರವರೆಗೆ. ನಂತರ 1974ರಿಂದ 1977ರವರೆಗೆ 5ನೇ ರಾಷ್ಟ್ರಪತಿಗಳಾಗಿ ಫಕ್ರುದ್ದೀನ್ ಅಲಿ ಅಹಮದ್ ಇವರಾಗಿದ್ದರು. 1977ರಿಂದ 1982 ನೀಲಂ ಸಂಜೀವ್ ರೆಡ್ಡಿ ಇವರು 6ನೇ ರಾಷ್ಟ್ರಪತಿಗಳಾಗಿದ್ದರು. 1982ರಿಂದ 1987 ಜ್ಞಾನಿ ಜೈಲ್ ಸಿಂಗ್ 7ನೇ ರಾಷ್ಟ್ರಪತಿಗಳು. 1987ರಿಂದ 1992 ಆರ್ ವೆಂಕಟರಾಮನ್ 8ನೇ ರಾಷ್ಟ್ರಪತಿಗಳಾಗಿ. 1992ರಿಂದ 1997 ಡಾಕ್ಟರ್ ಶಂಕರ್ ದಯಾಳ್ ಶರ್ಮಾ ಇವರು 9ನೇ ರಾಷ್ಟ್ರಪತಿಗಳಾಗಿ. 1997ರಿಂದ 2002 ಕೆ.ಆರ್. ನಾರಾಯಣ ಇವರು 10ನೇ ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ರು. 2002ರಿಂದ 2007ರವರೆಗೆ ಎ.ಪಿ.ಜೆ. ಅಬ್ದುಲ್ ಕಲಾಂ. 2007ರಿಂದ 2012 ಪ್ರತಿಭಾ ಪಾಟೀಲ್. 2012ರಿಂದ 2017 ಪ್ರಣಬ್ ಮುಖರ್ಜಿ. 2017ರಿಂದ ಇಲ್ಲಿಯವರೆಗೂ ರಾಮನಾಥ್ ಕೋವಿಂದ್ ಇವರು ರಾಷ್ಟ್ರಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ ಪ್ರಧಾನಮಂತ್ರಿ. ರಾಷ್ಟ್ರಪತಿ ನಾಮಮಾತ್ರ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸಿದರೆ ಪ್ರಧಾನಮಂತ್ರಿಗಳು ನೈಜ ಅಧಿಕಾರದ ರೂವಾರಿಗಳಾಗಿರ್ತಾರೆ. ಸಂವಿಧಾನದಲ್ಲಿ ಸೂಚಿಸಿರುವಂತೆ ರಾಷ್ಟ್ರಪತಿಯವರಿಗೆ ಆಡಳಿತದಲ್ಲಿ ಸಹಾಯ ಮತ್ತು ಸಲಹೆಗಳನ್ನು ನೀಡಲಿಕ್ಕೆ ಪ್ರಧಾನಮಂತ್ರಿಯವರನ್ನು ಒಳಗೊಂಡಂತೆ ಮಂತ್ರಿಮಂಡಲಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ.
ಆದರೂ ಸಹ ಪ್ರಧಾನಮಂತ್ರಿಯವರು ಅಧಿಕಾರಗಳ ಕೇಂದ್ರ ಬಿಂದುವಾಗಿದ್ದು ರಾಷ್ಟ್ರದ ಸಮಗ್ರ ಆಡಳಿತವನ್ನ ನಿರ್ವಹಿಸುವ ಅಧಿಕಾರವನ್ನು ಹೊಂದಿರ್ತಾರೆ. ರಾಷ್ಟ್ರಪತಿಯವರು ರಾಷ್ಟ್ರದ ಮುಖ್ಯಸ್ಥರಾಗಿದ್ದರೆ ಪ್ರಧಾನಿಯು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಲೋಕಸಭೆಯ ವಿಶ್ವಾಸವಿರುವವರೆಗೆ ಇವರು ಅಧಿಕಾರದಲ್ಲಿ ಮುಂದುವರಿತಾರೆ. ಲೋಕಸಭೆಯ ವಿಶ್ವಾಸವನ್ನು ಕಳೆದುಕೊಂಡ್ರೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ವಿಸರ್ಜಿಸಲ್ಪಡುತ್ತೆ ಅಥವಾ ರಾಜೀನಾಮೆಯನ್ನು ನೀಡಬೇಕಾಗುತ್ತೆ. ಪ್ರಧಾನಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳನ್ನು ನಾವು ಗಮನಿಸೋದಾದ್ರೆ ಮಂತ್ರಿಗಳ ನೇಮಕ, ಖಾತೆಗಳ ಹಂಚಿಕೆ, ಮಂತ್ರಿಗಳನ್ನು ವಜಾ ಮಾಡುವಂತಹ ಅಧಿಕಾರ ಪ್ರಧಾನಮಂತ್ರಿಗಳಿಗಿರುತ್ತೆ. ಮಂತ್ರಿಮಂಡಲದ ಮುಖ್ಯಸ್ಥರಾದಂತಹ ಪ್ರಧಾನಮಂತ್ರಿಯು ವಿವಿಧ ಇಲಾಖೆಗಳಿಗೆ ಮಂತ್ರಿಗಳನ್ನ ನೇಮಕ ಮಾಡುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ. ಹಾಗೂ ಮಂತ್ರಿಗಳಿಗೆ ವಿವಿಧ ಖಾತೆಗಳನ್ನು ಸಹ ಹಂಚ್ತಾರೆ. ಖಾತೆಗಳನ್ನು ಹಂಚುವಾಗ ಪ್ರಧಾನಿಗೆ ಪೂರ್ಣವಾದಂತಹ ಅಧಿಕಾರವನ್ನ ನೀಡಲಾಗಿರುತ್ತೆ. ಪ್ರಧಾನಮಂತ್ರಿಯವರು ಸರ್ಕಾರದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಸರ್ಕಾರದ ಎಲ್ಲ ಆಗುಹೋಗುಗಳಿಗೆ ಅವರೇ ಜವಾಬ್ದಾರರಾಗಿದ್ದು ವಿವಿಧ ಇಲಾಖಾ ಮಂತ್ರಿಗಳ ನಡುವೆ ಸಮನ್ವಯ ಸಾಧಿಸುವ ಕಾರ್ಯನಿರ್ವಹಿಸುತ್ತಾರೆ. ಯೋಜನೆ, ರಕ್ಷಣೆ, ವಿದೇಶಾಂಗ ನೀತಿ ರೂಪಿಸುವಲ್ಲಿ ವಿಶೇಷವಾದಂತಹ ಕಾಳಜಿಯನ್ನ ಪ್ರಧಾನಮಂತ್ರಿಗಳು ವಹಿಸ್ತಾರೆ. ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಗಳು ಪಂಡಿತ್ ಜವಾಹರ್ಲಾಲ್ ನೆಹರು, ನಂತರ ಲಾಲ್ ಬಹದ್ದೂರ್ ಶಾಸ್ತ್ರಿ, ಶ್ರೀಮತಿ ಇಂದಿರಾ ಗಾಂಧಿ ಎರಡು ಅವಧಿಗಳಿಗೆ ಇವರು ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದರು. ಮೊರಾರ್ಜಿ ದೇಸಾಯಿ, ಚರಣ್ ಸಿಂಗ್, ರಾಜೀವ್ ಗಾಂಧಿ, ವಿಪಿ ಸಿಂಗ್, ಶ್ರೀ ಚಂದ್ರಶೇಖರ್, ಪಿ.ವಿ. ನರಸಿಂಹರಾವ್, ಕರ್ನಾಟಕದವರಾದಂತಹ ಶ್ರೀಯುತ ಎಚ್.ಡಿ. ದೇವೇಗೌಡ, ನಂತರ ಐ.ಕೆ. ಗುಜರಾಲ್, ಅಟಲ್ ಬಿಹಾರಿ ವಾಜಪೇಯಿ, ಮನಮೋಹನ್ ಸಿಂಗ್, ಪ್ರಸ್ತುತ ಭಾರತದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಇವರು ಕಾರ್ಯವನ್ನು ನಂತರ ಪ್ರಧಾನಮಂತ್ರಿಯವರು ಸಚಿವ ಸಂಪುಟದ ನಾಯಕರು ಸಹ ಆಗಿದ್ದಾರೆ. ಪ್ರಧಾನಿಯವರ ಅಧ್ಯಕ್ಷತೆಯಲ್ಲಿ ಸಚಿವ ಸಂಪುಟದ ಸಭೆ ನಡೆಯುತ್ತೆ. ಸಚಿವ ಸಂಪುಟದ ಕಾರ್ಯಗಳು, ಕಲಾಪಗಳು, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳ ಚರ್ಚೆ ಮತ್ತು ನಿರ್ಧಾರಗಳು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತವೆ. ಇವರು ರಾಷ್ಟ್ರಪತಿ ಮತ್ತು ಸಚಿವ ಸಂಪುಟದ ನಡುವೆ ಸಂಬಂಧವನ್ನು ಕಲ್ಪಿಸುವಂತಹ ಕೊಂಡಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆಗಲೇ ತಿಳ್ಕೊಂಡಂತೆ ನಾವು ರಾಷ್ಟ್ರದ ಪ್ರಥಮ ವ್ಯಕ್ತಿ ರಾಷ್ಟ್ರಪತಿಗಳಾಗ್ತಾರೆ. ಇಲ್ಲಿ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳ ಹೆಸರಿನಂತೆ ಅವರ ಆದೇಶದಂತೆ ಇವರು ಅಧಿಕಾರವನ್ನ, ಆಡಳಿತವನ್ನು ನಡೆಸುವಂತಹ ಜವಾಬ್ದಾರಿಯನ್ನ ಹೊಂದಿರ್ತಾರೆ. ನೈಜ ಕಾರ್ಯಾಂಗದ ವ್ಯಕ್ತಿ, ನೈಜ ಕಾರ್ಯಾಂಗದ ಅಧಿಕಾರ ಪ್ರಧಾನಮಂತ್ರಿಯವರಿಗೆ ಸೇರುತ್ತೆ. ನಂತರ ಮಂತ್ರಿಮಂಡಲವು ನೈಜ ಕಾರ್ಯಾಂಗವಾಗಿದ್ದು ಎರಡು ಬಗೆಯ ಸಚಿವರುಗಳನ್ನ ಹೊಂದಿರುತ್ತೆ. ಮೊದಲನೆಯದು ಸಂಪುಟ ದರ್ಜೆಯ ಸಚಿವರು, ಎರಡನೆಯದು ರಾಜ್ಯ ದರ್ಜೆಯ ಸಚಿವರನ್ನ ನಾವು ಕಾಣಬಹುದು. ಮಂತ್ರಿಮಂಡಲದ ಗಾತ್ರವು ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ 15% ಹೆಚ್ಚಿರಬಾರದು. ಈ ಮಂತ್ರಿಮಂಡಲವು ಎರಡು ಬಗೆಯ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ಪ್ರತಿ ಇಲಾಖೆಯ ಮಂತ್ರಿಯು ತಮ್ಮ ಖಾತೆಯ ಆಗುಹೋಗುಗಳು, ಸಫಲತೆ, ವಿಫಲತೆ, ರಾಷ್ಟ್ರಪತಿಗಳಿಗೆ ವೈಯಕ್ತಿಕವಾಗಿ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ. ಮಂತ್ರಿಮಂಡಲವು ತನ್ನ ಆಡಳಿತ ನಿರ್ವಹಣೆಗೆ ನೀತಿ ನಿರ್ಧಾರಗಳು, ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತಹ ಲೋಕಸಭೆಗೆ ಸಾಮೂಹಿಕವಾಗಿ ಹೊಣೆಗಾರಿಕೆಯನ್ನು ಹೊಂದಿರುತ್ತದೆ. ಆದ್ದರಿಂದ ಮಂತ್ರಿಮಂಡಲ ಲೋಕಸಭೆಯಲ್ಲಿ ವಿಶ್ವಾಸವಿರುವವರೆಗೂ ಸಹ ಅಧಿಕಾರದಲ್ಲಿ ಮುಂದುವರಿಯುತ್ತೆ. ಒಂದು ವೇಳೆ ವಿಶ್ವಾಸವನ್ನು ಕಳೆದುಕೊಂಡ್ರೆ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಅಧಿಕಾರದಿಂದ ತೆಗೆದುಹಾಕಬಹುದಾಗಿದೆ. ಈ ರೀತಿ ಈ ಒಂದು ಕೇಂದ್ರ ಮಂತ್ರಿಮಂಡಲ ಕಾರ್ಯವನ್ನು ನಿರ್ವಹಿಸುತ್ತೆ. ಅವಿಶ್ವಾಸ ಗೊತ್ತುವಳಿ ಎಂದ್ರೆ ಏನು ಅವಿಶ್ವಾಸ ಗೊತ್ತುವಳಿ ಎಂದ್ರೆ ಮಕ್ಕಳೇ, ಅಧಿಕಾರ ಚಲಾಯಿಸುತ್ತಿರುವಂತಹ ಪ್ರಧಾನಮಂತ್ರಿ ಹಾಗೂ ಮಂತ್ರಿಮಂಡಲದ ಮೇಲೆ
ಲೋಕಸಭೆಯ ಬಹುಸಂಖ್ಯಾತ ಸದಸ್ಯರು ವಿಶ್ವಾಸವನ್ನ ಕಳೆದುಕೊಂಡ್ರೆ, ಅದರ ಮೇಲೆ ನಂಬಿಕೆಯನ್ನ ಕಳೆದುಕೊಂಡ್ರೆ, ವಿಶ್ವಾಸವನ್ನ ಕಳೆದುಕೊಂಡ್ರೆ ಪ್ರಧಾನಿ ಹಾಗೂ ಮಂತ್ರಿಮಂಡಲ ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ. ಇದನ್ನೇ ಅವಿಶ್ವಾಸ ಗೊತ್ತುವಳಿ ಅಂತ ತಿಳ್ಕಬೇಕು. ಆಡಳಿತಾರೂಢ ಪಕ್ಷ ಮತ್ತು ಸರ್ಕಾರದ ಬಗ್ಗೆ ನಮಗೆ ನಂಬಿಕೆ ವಿಶ್ವಾಸವಿಲ್ಲ ಎಂಬ ಕಾರಣಕ್ಕೆ ಸರ್ಕಾರ ಅಧಿಕಾರ ತ್ಯಾಗ ವಿಶ್ವಾಸವಿಲ್ಲ ಎಂಬ ಕಾರಣವೊಡ್ಡಿ ಸರ್ಕಾರ ಅಧಿಕಾರ ತ್ಯಾಗವನ್ನು ಮಾಡಬೇಕು ಎಂದು ಕೇಂದ್ರದಲ್ಲಿ ಲೋಕಸಭಾ ಸದಸ್ಯರು, ರಾಜ್ಯದಲ್ಲಿ ವಿಧಾನಸಭಾ ಸದಸ್ಯರು ಮಂಡಿಸುವಂತಹ ನಿರ್ಣಯವೇ ಅವಿಶ್ವಾಸ ಗೊತ್ತುವಳಿ ನಿರ್ಣಯ. ಆದ್ರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಧಿಕಾರಾವಧಿ ಕ್ರಮವಾಗಿ ಲೋಕಸಭೆ ಮತ್ತು ವಿಧಾನಸಭೆಯ ವಿಶ್ವಾಸವನ್ನ ಅವಲಂಬಿಸಿದೆ. ರಾಜ್ಯಸಭಾ ಸದಸ್ಯರು ಹಾಗೂ ವಿಧಾನ ಪರಿಷತ್ ಸದಸ್ಯರಿಗೆ ವಿಧಾನ ಪರಿಷತ್ ಸದಸ್ಯರಿಗೆ ಇದು ಅನ್ವಯ ಆಗುವುದಿಲ್ಲ. ಭಾರತದ ಇತಿಹಾಸದಲ್ಲಿ ಇದುವರೆಗೂ ಸಹ ಸುಮಾರು 34 ಅವಿಶ್ವಾಸ ಗೊತ್ತುವಳಿ ನಿಯಮಗಳ ನಿರ್ಣಯವನ್ನ ಮಂಡಿಸಲಾಗಿದೆ. ಸರ್ಕಾರಗಳನ್ನ ಅಧಿಕಾರದಿಂದ ಕೆಳಗಿಳಿಸಲಾಗಿದೆ. ಈ ರೀತಿಯಾಗಿ ಕೇಂದ್ರ ಸರ್ಕಾರ ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತ ಕರಿತೀವಿ. ಕೇಂದ್ರ ಶಾಸಕಾಂಗದ ಒಂದು ರಚನೆ. ಸಂಸತ್ತು ಏನನ್ನ ಒಳಗೊಂಡಿದೆ ಅಂತಂದ್ರೆ ರಾಜ್ಯಸಭೆ, ಲೋಕಸಭೆ ಮತ್ತೆ ರಾಷ್ಟ್ರಪತಿ, ಇವರನ್ನ ಒಳಗೊಂಡಂತದ್ದನ್ನೇ ಸಂಸತ್ತು ಅಂತ ಕರಿತೀವಿ. ಸಂಸತ್ತನ್ನ ಇಂಗ್ಲಿಷ್ನಲ್ಲಿ ಪಾರ್ಲಿಮೆಂಟ್ ಅಂತ ಕರಿತೀವಿ. ಭಾರತದ ಪಾರ್ಲಿಮೆಂಟ್ ಅಥವಾ ಸಂಸತ್ತು ದೆಹಲಿಯಲ್ಲಿದೆ. ಪ್ರಸ್ತುತ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಇವರು ಪ್ರಧಾನಮಂತ್ರಿಗಳಾಗಿ ಎರಡನೇ ಬಾರಿಗೆ ಕಾರ್ಯವನ್ನು ನಿರ್ವಹಿಸುತ್ತಿರುವುದನ್ನು ನಾವು ಕಾಣಬಹುದಾಗಿದೆ. ಇಷ್ಟು ಈ ಒಂದು ರಾಜ್ಯಶಾಸ್ತ್ರ ವಿಭಾಗದ ಕೇಂದ್ರ ಸರ್ಕಾರ. ತಿಳ್ಕೊಂಡಿದ್ದೀರಾ? ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತೆ ಈ ಕೇಂದ್ರ ಸರ್ಕಾರದಲ್ಲಿ ಶಾಸಕಾಂಗ ಯಾವ ರೀತಿ ಶಾಸನಗಳನ್ನು ನಿರ್ಣಯಿಸುತ್ತೆ, ಶಾಸಕಾಂಗದ ಅಧಿಕಾರಗಳೇನು, ಯಾವ ರೀತಿ ಶಾಸನಗಳನ್ನು ನಿರ್ಧರಿಸಿ ಅವುಗಳನ್ನು ಅನುಷ್ಠಾನಗೊಳಿಸುತ್ತೆ, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ರಾಜ್ಯಗಳು ಯಾವುವು, ಅವುಗಳ ಮೇಲೆ ಶಾಸನಗಳನ್ನು ಅಥವಾ ಅವುಗಳ ಆಡಳಿತವನ್ನು ನಿರ್ವಹಿಸುವಂಥವ್ರು ಯಾರು, ಕೇಂದ್ರ ಪಟ್ಟಿ ಎಂದರೇನು, ರಾಜ್ಯ ಪಟ್ಟಿ ಎಂದರೇನು, ಸಮವರ್ತಿ ಪಟ್ಟಿ ಎಂದರೇನು, ಅವುಗಳಲ್ಲಿ ಬರುವಂತಹ ವಿಷಯಗಳೇನು ಅನ್ನೋದ್ರ ಬಗ್ಗೆ ಮುಂದಿನ ತರಗತಿಗಳಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಸಮಸ್ಯೆಗಳಿದೆಯಾ? ಯಾವುದಾದ್ರೂ ವಿಚಾರ ಅರ್ಥ ಆಗಲಿಲ್ವಾ ವಿದ್ಯಾರ್ಥಿಗಳೇ? ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ಯಾವ್ಯಾವ ಕೇಳ್ಬೋದು? ರಾಷ್ಟ್ರಪತಿ ಯಾವಾಗಲೂ ಇರಬೇಕಾದಂತಹ ಅರ್ಹತೆಗಳೇನು, ಲೋಕಸಭೆಯ ಸದಸ್ಯರಾಗಲಿರಬೇಕಾದಂತಹ ಅರ್ಹತೆಗಳೇನು ಅನ್ನೋದನ್ನ ಕೇಳ್ಬೋದು. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ, ಪ್ರಧಾನಮಂತ್ರಿಗಳ ಅಧಿಕಾರಾವಧಿ, ಪ್ರಧಾನಮಂತ್ರಿಗಳಿಗಿರುವಂತಹ ಅಧಿಕಾರಗಳು ಯಾವುವು, ರಾಷ್ಟ್ರಪತಿಯವರಿಗಿರುವಂತಹ ಅಧಿಕಾರಗಳು ಏನು, ಮಹಾಭಿಯೋಗ ಅಂತ ಅಂದ್ರೆ ಏನು, ರಾಷ್ಟ್ರಪತಿಯವರಿಗಿರುವಂತಹ ವಿಶೇಷ ಅಧಿಕಾರಗಳು ಯಾವುವು ನ್ಯಾಯಾಂಗದಲ್ಲಿ, ಇವುಗಳನ್ನು ಕೇಳಬಹುದು. ರಾಷ್ಟ್ರಪತಿಗಳು ಯಾವ ವ್ಯಕ್ತಿಗಳನ್ನ ಯಾರನ್ನ ನೇಮಕ ಮಾಡ್ತಾರೆ, ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನ ಬೋಧಿಸುವಂತವರು ಯಾರು ಅವರಿಗೆ ರಾಷ್ಟ್ರಪತಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರನ್ನ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡುವಂತವರು ಯಾರು? ಇವರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಬಹುದು. ಅದನ್ನ ನೆನಪಿಟ್ಕೊಳ್ಳಿ. ಈ ಅಧ್ಯಾಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ನಾವು ಕೇಂದ್ರ ಸರ್ಕಾರ ಅನ್ನುವಂತ ಅಧ್ಯಾಯದಲ್ಲಿ ಕಾಣಬಹುದಾಗಿದೆ. ಮಕ್ಕಳೇ, ರಾಷ್ಟ್ರಪತಿಗಳಿಗಿರುವಂತಹ ತುರ್ತು ಪರಿಸ್ಥಿತಿ ಅಧಿಕಾರಗಳ ಬಗ್ಗೆ ನಾವು ಆಗಲೇ ತಿಳ್ಕೊಂಡಿದ್ದೀವಿ. ಅದರ ಬಗ್ಗೆ ನಾವು ಒಂದು ಸ್ವಲ್ಪ ವಿವರಣೆಯನ್ನು ತಿಳ್ಕೊಳ್ಳೋದಾದ್ರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂವಿಧಾನದ 352ನೇ ವಿಧಿಯಲ್ಲಿ ಉಲ್ಲೇಖಿಸಲಾಗಿದೆ. ಇಡೀ ದೇಶಕ್ಕೆ ಅಥವಾ ದೇಶದ ಯಾವುದೇ ಭಾಗದ ಭದ್ರತೆಗೆ ಧಕ್ಕೆಯಾದರೆ, ಹೇಗೆ ಯುದ್ಧ,
ಅಥವಾ ಹೊರಗಿನ ಆಕ್ರಮಣಗಳಿಂದ ಧಕ್ಕೆ ಉಂಟಾಗುವಾಗ ಅಥವಾ ದೇಶದೊಳಗೆ ಶಸ್ತ್ರಾಸ್ತ್ರಗಳ ಹೋರಾಟದಿಂದ ಕಾನೂನು ಸುವ್ಯವಸ್ಥೆ ವಿಫಲವಾದಾಗ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು. ಇಂತಹ ಅಧಿಕಾರವನ್ನು ರಾಷ್ಟ್ರಪತಿಗಳು ಹೊಂದಿರುತ್ತಾರೆ. ಘೋಷಿಸಿದ 1 ತಿಂಗಳ ಒಳಗೆ ಸಂಸತ್ತಿನ 2 ಸದನಗಳ ಅನುಮತಿಯನ್ನ ಪಡೆದುಕೊಳ್ಳಬೇಕು. ತುರ್ತು ಪರಿಸ್ಥಿತಿ 6 ತಿಂಗಳವರೆಗೆ ಮುಂದುವರಿಯುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಸಂಸತ್ತಿನ 2 ಸದನಗಳ ಅನುಮತಿಯನ್ನ ಪಡೆದುಕೊಳ್ಳುತ್ತಾ ಅನಿರ್ದಿಷ್ಟ ಅವಧಿಯವರೆಗೆ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದಾಗಿದೆ. ಭಾರತದಲ್ಲಿ ಉದಾಹರಣೆಗೆ 1962, 1971 ಮತ್ತು 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಲಾಗಿತ್ತು. ಎರಡನೇದಾಗಿ ರಾಜ್ಯ ತುರ್ತು ಪರಿಸ್ಥಿತಿ 365ನೇ ವಿಧಿ, ಸಂವಿಧಾನದ 365ನೇ ವಿಧಿಯಲ್ಲಿ ಇದರ ಬಗ್ಗೆ ಉಲ್ಲೇಖವನ್ನು ನೀಡಲಾಗಿದೆ. ರಾಜ್ಯವೊಂದರ ರಾಜ್ಯಪಾಲರ ವರದಿಯ ಆಧಾರದ ಮೇಲೆ ಅಥವಾ ಸ್ವತಃ ಸಂವಿಧಾನದ ವಿಫಲತೆಯಾದಾಗ ಪ್ರಧಾನಮಂತ್ರಿಗಳು ರಾಷ್ಟ್ರಪತಿಗಳು 356ನೇ ವಿಧಿಯ ಅನ್ವಯ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು. ಉದಾಹರಣೆಗೆ ಕರ್ನಾಟಕದಲ್ಲಿ 6 ಬಾರಿ ರಾಜ್ಯ ಪರಿಸ್ಥಿತಿ ಘೋಷಿಸಿದ 2 ತಿಂಗಳೊಳಗೆ ಸಂಸತ್ತಿನ 2 ಸದನಗಳ ಅನುಮತಿಯನ್ನ ಪಡೆದುಕೊಂಡರೆ ಗರಿಷ್ಠ 3 ವರ್ಷಗಳವರೆಗೆ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದಾಗಿದೆ. ಮೂರನೇದಾಗಿ ಹಣಕಾಸಿನ ತುರ್ತು ಪರಿಸ್ಥಿತಿ. ಸಂವಿಧಾನದ 360ನೇ ವಿಧಿಯ ಅನ್ವಯ ದೇಶದ ಹಣಕಾಸಿನ ಪರಿಸ್ಥಿತಿ ತೀವ್ರವಾಗಿ ಹದಗೆಟ್ಟಿದೆ ಎಂದು ಕಂಡುಬಂದರೆ 360ನೇ ವಿಧಿ ಅನ್ವಯ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನ ಘೋಷಿಸಬಹುದು. ಆದರೆ ಇದನ್ನ ಇದುವರೆಗೂ ಸಹ ಘೋಷಿಸಿಲ್ಲ. ಇವು ತುರ್ತು ಪರಿಸ್ಥಿತಿಯ ಒಂದು ವಿವರಣೆ. ಎಷ್ಟು ಅರ್ಥ ಆಗಿದೆ ಅನಿಸುತ್ತೆ ಮಕ್ಕಳಿಗೆ? ಇಷ್ಟಕ್ಕೆ ಸಾಕು. ಮುಂದಿನ ತರಗತಿಯಲ್ಲಿ ಇನ್ನು ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ.